ಯತ್ನಾಳ್ ಮಧುಕರ್ ಯತ್ನಾಳ್ ಅವರ ಉಚ್ಚಾಟನೆಯ ಬಳಿಕ ಪಾರ್ಟಿಯಲ್ಲಿ ಪರ ಮತ್ತು ವಿರುದ್ಧವಾದ ಹೇಳಿಕೆಗಳು, ಪರ ಮತ್ತು ವಿರುದ್ಧವಾದಂತಹ ಪ್ರತಿಕ್ರಿಯೆಗಳು ಬರ್ತಾ ಇದ್ದಾವೆ. ಉತ್ತರ ಕರ್ನಾಟಕ ಭಾಗದ ಅದರಲ್ಲೂ ಪ್ರಮುಖವಾಗಿ ಹಿಂದುತ್ವದ ನಾಯಕ ಅಂತ ಗುರುತಿಸಿಕೊಂಡಿರುವಂತಹ ಯತ್ನಾಳ್ ಅವರ ಉಚ್ಚಾಟನೆಯ ಬಳಿಕ ಪಾರ್ಟಿಯಲ್ಲಿ ಮತ್ತು ಉತ್ತರ ಕರ್ನಾಟಕ ಭಾಗದಲ್ಲಿ ಯಾವ ರೀತಿಯ ಒಂದು ಪರಿಣಾಮ ಬೀರಬಹುದು ಎನ್ನುವಂತ ಮಾಹಿತಿಗಳನ್ನ ಹೈಕಮಾಂಡ್ ಈಗ ಕಲೆ ಹಾಕಿದೆ ಅನ್ನುವಂಥದ್ದು ತಿಳಿದು ಬರ್ತಾ ಇರುವಂತಹ ಸಂಗತಿ. ಯಾಕೆಂದ್ರೆ ಪಂಚಮಸಾಲಿ ಸಮುದಾಯಕ್ಕೆ ಸೇರಿದಂತವರು ಸುಮಾರು 50-50 ಲಕ್ಷ ಪಂಚಮಸಾಲಿ ಸಮುದಾಯ ಇದೆ ಎನ್ನುವಂತದ್ದು ಒಂದು ಚರ್ಚೆ ಇದೆ. ಇಂತಹ ದೊಡ್ಡ ಸಮುದಾಯಕ್ಕೆ ಸೇರಿದಂತ ಒಬ್ಬ ನಾಯಕನ ತೆಗೆದಾಗ ಪಾರ್ಟಿಯ ಒಳಗಡೆ ಯಾವ ರೀತಿಯ ಬೆಳವಣಿಗೆಗಳು ಆಗ್ತವೆ, ಯಾವ ರೀತಿ ಜನರ ಅಭಿಪ್ರಾಯಗಳಿದಾವೆ ಅನ್ನುವಂತ ಒಂದು ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಹೈಕಮಾಂಡ್ ಮಾಡಿದೆ ಅನ್ನುವಂಥದ್ದು ಈಗ ಸಿಗ್ತಾ ಇರುವಂತ ನ್ಯೂಸ್ ಮಧುಕರ್. ಯಾಕಂದ್ರೆ ಪ್ರಮುಖವಾಗಿ ಯತ್ನಾಳ್ ಉಚ್ಚಾಟನೆಯ ಬಳಿಕ ಹಿಂದುತ್ವದ ಹಿನ್ನೆಲೆ ಇರುವಂತಹ ಕಾರ್ಯಕರ್ತರಿರಬಹುದು ಮತ್ತು ಅದೇ ಸಮುದಾಯದ ಪ್ರಮುಖ ಸ್ವಾಮೀಜಿ ಜಯಮೃತ್ಯುಂಜಯ ಸ್ವಾಮೀಜಿ ಅವರು ಕೂಡ ನೇರವಾಗಿ ಯತ್ನಾಳ್ ಅವರ